ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಡೆಕಾಯಿ ಅಂಟಾಗದಿರಲು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಬೆಂಡೆಕಾಯಿ ನಮ್ಮೆಲ್ಲರ ನೆಚ್ಚಿನ ತರಕಾರಿಯಾಗಿದೆ. ಆದರೆ ಇದನ್ನು ಅಡುಗೆ ಮಾಡುವಾಗ ಪ್ರತಿಯೊಬ್ಬರು ಇದರಿಂದ ಲೋಳೆ ಬಂದು ಅಂಟಾಗುವ ಸಮಸ್ಯೆ ಎದುರಿಸುತ್ತಾರೆ. ಹಾಗಾಗದಂತೆ ಏನ್ ಮಾಡೋದು ಬನ್ನಿ ನೋಡೋಣ. ನೀವು ಬೆಂಡೆಕಾಯಿಯನ್ನು ತೆಗೆದುಕೊಳ್ಳುವಾಗ ಸರಿಯಾದ ಬೆಂಡೆಕಾಯಿಯನ್ನು ಆರಿಸಿ. ಬೆಂಡೆಕಾಯಿ ಹೆಚ್ಚು ಬಲತಿರಬಾರದು. ಕಡಿಮೆ ಬೀಜವಿರುವ ಬೆಂಡೆಕಾಯಿಯನ್ನು ಆರಿಸಿ. ನೀವು ಅದನ್ನು ನಿಮ್ಮ ಬೆರಳಿನಿಂದ ಪ್ರೆಸ್ ಮಾಡಿದರೆ ಸಾಕು, ನಿಮಗೆ ಗೊತ್ತಾಗುತ್ತದೆ. ಬೆಂಡೆಕಾಯಿ ಎಳೆಯದಿದ್ದರೆ ಅದರ ತುದಿ ಕಟ್ಟಾಗುತ್ತದೆ. ಬೆಂಡೆಕಾಯಿ ತೊಳೆದ ತಕ್ಷಣ ಹೆಚ್ಚಬೇಡಿ. ಹೀಗೆ ಮಾಡುವುದರಿಂದ ಬೆಂಡೆಕಾಯಿ ಇನ್ನೂ ಹೆಚ್ಚು ಲೋಳೆಯಾಗುತ್ತದೆ. ತೊಳೆದ ನಂತರ ಆರಲು ಬಿಡಿ. ಬಟ್ಟೆಯಿಂದ ಬೆಂಡೆಕಾಯಿಗಳನ್ನು ಚೆನ್ನಾಗಿ ಒರೆಸಿ ನಂತರ ಕಟ್ ಮಾಡಿ ಮೊಸರು ಸೇರಿಸಿ. ಬೆಂಡೆಕಾಯಿಯನ್ನು ಫ್ರೈ ಮಾಡುವಾಗ ಕೆಲವೊಮ್ಮೆ ಅದು ಅಂಟಾಗುತ್ತದೆ. ಹಾಗೆ ಆಗದಿರಲು ಫ್ರೈ ಮಾಡುತ್ತಿರುವಾಗಲೇ ಸ್ವಲ್ಪ ಮೊಸರು ಸೇರಿಸಿ ನಂತರ ಬೆಂಡೆಕಾಯಿ ಹೋಳುಗಳನ್ನು ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಸೇರಿಸಿ. ಬೆಂಡೆಕಾಯಿ ಹುರಿಯುವಾಗಲೇ ಕಡಲೆ ಹಿಟ್ಟು ಸೇರಿಸಿ ರೋಸ್ಟ್ ಮಾಡಿ. ಇದರಿಂದ ಕಡಲೆ ಹಿಟ್ಟು ಬೆಂಡೆಕಾಯಿಗೆ ಲೋಳೆ ಬರದಂತೆ ತಡೆಯುತ್ತದೆ. ನಂತರ ಉಪ್ಪು ಸೇರಿಸಿ. ಉಪ್ಪು ಯಾವಾಗಲೂ ನೀರನ್ನು ಬಿಡುಗಡೆ ಮಾಡುತ್ತದೆ. ಹೀಗಾಗಿ ಬೆಂಡೆಕಾಯಿ ಬೇಯುವ ಆರಂಭದಲ್ಲೇ ಉಪ್ಪು ಸೇರಿಸಬೇಡಿ. ಇದರಿಂದ ಬೆಂಡೆಕಾಯಿ ನೀರು ಸೇರಿ ಲೋಳೆ ಆಗುವ ಸಾಧ್ಯತೆ ಹೆಚ್ಚು. ಬದಲಿಗೆ ಪೂರ್ಣವಾಗಿ ಬೆಂದ ನಂತರ ಕೊನೆಯ ಕ್ಷಣದಲ್ಲಿ ಉಪ್ಪು ಸೇರಿಸಿ. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.